ಈ ಪರಾಭವ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜುಲೈ 10ನೇ ತಾರೀಕು ಬರ್ತಾ ಇದೆ. ಈ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಕರೀತಾರೆ. ಇಂತಹ ಯೋಗಿನಿ ಏಕಾದಶಿ ನಾಡಿದ್ದು ಜುಲೈ 10ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. ಹೀಗೆ ಜುಲೈ 10ನೇ ತಾರೀಕು ಏಕಾದಶಿ ಎಂದು ಕೇಳಿದಾಗ ಅನೇಕ ಮಂದಿಯ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದಿಸಬಹುದು. ಏನೆಂದರೆ, ಇಲ್ಲ ನಾವು ಉಪಯೋಗ ಮಾಡ್ತಾ ಇರುವ ಪಂಚಾಂಗದಲ್ಲಿ, ಅಂದರೆ ಆ ಮಠದ ಪಂಚಾಂಗ ಈ ಮಠದ ಪಂಚಾಂಗ ಮುಂತಾದವುಗಳಲ್ಲಿ ಮಾರನೇ ದಿನ 11ನೇ ತಾರೀಕು ಏಕಾದಶಿ ಇದೆ. ಇನ್ನು ಕೆಲವು ಮಂದಿರಗಳ ಈ ಪಂಚಾಂಗದಲ್ಲಿ 11ನೇ ತಾರೀಕು ಏಕಾದಶಿ ಇದೆ. ಈ ರೀತಿ ಪ್ರಶ್ನೆಗಳು ಬರಬಹುದು. ಇಲ್ಲೇನೆಂದರೆ, ಯಾವುದೇ ಒಂದು ಮಠ ಮಂದಿರಗಳನ್ನು ಅನುಸರಿಸಿ ನಾವು ಏಕಾದಶಿಯನ್ನು ಮಾಡ್ತೇವೆ ಅನ್ನುವವರಿಗೆ ಅಲ್ಲಿ ಪ್ರಶ್ನೆಗೆ ಉದಯವೇ ಇಲ್ಲ, ಯಾವುದೇ ಒಂದು ಪ್ರಶ್ನೆಗೆ ಅವಕಾಶವೇ ಇಲ್ಲ. ಮತ್ತೇನಂತ ಹೇಳಿದರೆ, ಈ ಮಠದವರು ಈ ರೀತಿ ಮಾಡ್ತಾರೆ, ಈ ಮಂದಿರದವರು ಈ ರೀತಿ ಮಾಡ್ತಾರೆ ಅದಕ್ಕನುಸಾರವಾಗಿ ನಾವು ಮಾಡ್ತೇವೆ ಅಷ್ಟೇ. ಅಲ್ಲಿ ಅದಕ್ಕಿಂತ ಹೆಚ್ಚಿನದೇನಲ್ಲಿ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಆದರೆ ಯಾರು ಸರಿಯಾದದ್ದನ್ನು ನಾವು ಮಾಡಬೇಕು ಅನ್ನುವಂತಹ ಕಾಳಜಿ ಉಳ್ಳವರಾಗಿದ್ದಾರೆ. ಯಾಕೆಂತ ಹೇಳಿದರೆ, ಸರಿ ಅನ್ನುವಂಥದ್ದು ಕೇವಲ ಒಂದು ಮೂಢನಂಬಿಕೆಯಾಗಿ ಇರುವಂಥದ್ದಲ್ಲ. ಮತ್ತೇನೆಂದರೆ, ಅದು ವಿಚಾರ ವಿಮರ್ಶೆಯಿಂದಾಗಿ ನಮಗೆ ದೊರಕುವಂಥದ್ದು, ತಿಳಿಯುವಂಥದ್ದು. ಆದ್ದರಿಂದಾಗಿ ಯಾರು ವಿಚಾರ ವಿಮರ್ಶೆಯನ್ನು ಮಾಡಿ ಸತ್ಯವಾದದ್ದನ್ನು ಮಾಡಬೇಕು, ಸರಿಯಾದದ್ದನ್ನು ಮಾಡಬೇಕು ಅಂತ ತಾವು ಆಕಾಂಕ್ಷೆ ಉಳ್ಳವರಾಗಿದ್ದಾರೆ, ಅಂಥವರಿಗೋಸ್ಕರ ಈ ಏಕಾದಶಿಯ ವಿಚಾರವನ್ನು ತಿಳಿಸ್ತಾ ಇರುವಂಥದ್ದು. ಅಂಥವರಿಗೋಸ್ಕರ 10ನೇ ತಾರೀಕು ಏಕಾದಶಿ ಅಂತ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ, ಈ 10ನೇ ತಾರೀಕು ಏಕಾದಶಿ ಅನ್ನುವುದನ್ನು ಹೇಗೆ ನಿರ್ಧಾರ ಮಾಡಿದ್ದು ಅಂತ ಹೇಳಿದರೆ, ವರಾಹದೇವರು, ಈಗಾಗಲೇ ಮೊದಲೇ ನಾನು ಹೇಳಿದ್ದೇನೆ, ವರಾಹದೇವರು ವರಾಹ ಪುರಾಣದಲ್ಲಿ ಯಾವ ರೀತಿ ಏಕಾದಶಿಯನ್ನು ಮಾಡಬೇಕು, ಅಂದರೆ ಎಂತಹ ಗಣಿತದಿಂದ ಏಕಾದಶಿಯನ್ನು ಮಾಡಬೇಕು ಅಂತ ತಾವು ತಿಳಿಸಿದಾರೋ ಆ ರೀತಿ ನಾವು ಗಣಿತವನ್ನು ಮಾಡುವ ಪ್ರಯತ್ನವನ್ನು ಪಟ್ಟು ಅದರ ಮೂಲಕ ಯಾವ ಏಕಾದಶಿ ದೊರಕ್ತಾ ಇದೆ ಆ ಏಕಾದಶಿಯನ್ನು ತಿಳಿಸ್ತಾ ಇರುವಂಥದ್ದು ಭಕ್ತ ಜನರಿಗೆ. ಅದು 10ನೇ ತಾರೀಕು ಬರ್ತಾ ಇದೆ, ಶುಕ್ರವಾರದಂದು 10ನೇ ತಾರೀಕು ಬರ್ತಾ ಇದೆ ಅಂತ ತಿಳಿಸ್ತಾ ಇರುವಂಥದ್ದು. ಈ ವಿಷಯದಲ್ಲಿ ಯಾವುದೇ ಚರ್ಚೆಗೂ ಕೂಡ ಯಾವತ್ತೂ ನಾವು ಸಿದ್ಧ ಇರ್ತೇವೆ. ಕಾರಣ ಏನಂತ ಹೇಳಿದರೆ, ಸತ್ಯ ಅನ್ನುವಂಥದ್ದು ಯಾವುದೋ ಒಂದು ಮೂಢನಂಬಿಕೆ ಆಗಿರುವುದಿಲ್ಲ, ಅದು ಅಥವಾ ಯಾವುದೋ ಒಂದು ಪೂರ್ವಾಗ್ರಹವೂ ಆಗಿರುವುದಿಲ್ಲ. ಮತ್ತೇನೆಂದರೆ, ಸತ್ಯ ಅನ್ನುವಂಥದ್ದು ಶಾಸ್ತ್ರ ಪುರಾಣ ಮುಂತಾದವುಗಳಿಗೆ ಅನುಗುಣವಾಗಿರ್ತದೆ. ನಮ್ಮ ಪ್ರಾಚೀನರು ಯಾವ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅಂದರೆ ಪ್ರಾಚೀನರಾದ ಜ್ಞಾನಿಗಳು ಯಾವುದನ್ನು ಆಚರಿಸಿಕೊಂಡು ಬಂದಿದ್ದಾರೆ ಅದಕ್ಕೆ ಅನುಗುಣವಾಗಿರ್ತದೆ. ಆ ದೃಷ್ಟಿಕೋನದಿಂದಾಗಿ ನಾವು 10ನೇ ತಾರೀಕು ಏಕಾದಶಿ ಬರ್ತದೆ ಅನ್ನುವುದನ್ನು ತಿಳಿಸ್ತಾ ಇರುವಂಥದ್ದು. ಈ ವಿಷಯದಲ್ಲಿ ಯಾರಿಗೇ ಆಗಲಿ ಯಾವುದೇ ಸಂದೇಹಗಳಿರಬಹುದು, ಆಕ್ಷೇಪಗಳಿರಬಹುದು, ತಾವು ಪ್ರಶ್ನೆಯನ್ನು ಮಾಡ್ಬೋದು. ಖಂಡಿತವಾಗಿಯೂ ಕೂಡ ಆ ವಿಚಾರದಲ್ಲಿ ವಿಮರ್ಶೆಯನ್ನು ಮಾಡಲಿಕ್ಕೆ ಯಾವತ್ತೂ ಸಿದ್ಧ ಇರ್ತೇವೆ, ಸ್ವಾಗತ ಅದಕ್ಕೆ ಅಂತ ಈ ರೀತಿ ತಿಳಿಸ್ತಾ, ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ಯಾವ ರೀತಿ ತಿಳಿಸ್ತಾ ಇವೆ ಅದನ್ನು ನಾವು ನೋಡುವುದಾದರೆ ಪದ್ಮಪುರಾಣ ಹಾಗೂ ಭವಿಷ್ಯೋತ್ತರ ಪುರಾಣ ತಿಳಿಸ್ಕೊಂಡು ಹೋಗ್ತದೆ ಈ ಏಕಾದಶಿಯ ಮಹತ್ವವನ್ನು. ಅದರಲ್ಲಿ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾನೆ, ಇದು ಯೋಗಿನಿ ಅಂತ ಕರೆಯಲ್ಪಡುವ ಏಕಾದಶಿ. ಯಾಕಿದನ್ನು ಯೋಗಿನಿ ಅಂತ ಕರೀತಾರೆ ಅಂತ ಹೇಳಿದರೆ, ಯೋಗ ಅಂದರೆ ದೊರಕುವಂಥದ್ದು, ಕಳೆದುಕೊಂಡದ್ದನ್ನು ಮತ್ತೆ ದೊರಕಿಸಿಕೊಡುವ ಏಕಾದಶಿ ಇದು ಅಂತ. ಅಂದರೆ ಇದು ಕಾಮ್ಯ ಫಲ, ಅಂದರೆ ಸಾಧಾರಣ ಫಲವನ್ನು ಹೇಳುವಂಥದ್ದು. ಇಲ್ಲಿ ಮುಖ್ಯವಾದ ಫಲ ಏನೆಂದರೆ, ಭಗವಂತನ ಅನುಗ್ರಹವನ್ನು ನಮಗೆ ಕರುಣಿಸಿಕೊಟ್ಟು ನಮ್ಮ ಪಾಪವನ್ನು ಕಳೆದು ಭಗವಂತನ ಬಳಿಗೆ ಕರ್ಕೊಂಡು ಹೋಗುವುದು ಈ ಏಕಾದಶಿಯ ಮುಖ್ಯವಾದ ಫಲ. ಇಲ್ಲಿ ತಿಳಿಸುವಂಥದ್ದೇನಿದೆ, ಇದು ಮುಖ್ಯ ಫಲ ಅಲ್ಲದೆ ಅಮುಖ್ಯ ಫಲ ತಿಳಿಸ್ತಾ ಇರುವಂಥದ್ದು. ಯಾವ ರೀತಿ ಬೆಳೆಯನ್ನು ಬೆಳೆಯಲಿಕ್ಕೆ ಹೊರಟವನಿಗೆ ಕಳೆ ದೊರಕ್ತದೋ ಆ ರೀತಿ ಅಷ್ಟೇ. ಇದು ಕಳೆ ಅವನಿಗೆ ಬೇಕಾಗಿಲ್ಲ, ಆದರೆ ಬೆಳೆಯೊಟ್ಟಿಗೆ ಅದು ಬರ್ತದೆ. ಹಾಗೆ ಈ ಫಲಗಳು. ಇದನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾನೆ ಒಂದು ಕಥೆಯನ್ನು. ಹಿಂದೆ ಅಲಕಾಪುರಿಯಲ್ಲಿ ಕುಬೇರ ತಾನು ವಾಸ ಮಾಡುವಂತಹ ಜಾಗ. ಅವನ ಪೂಜೆಗೆ ಹೂವನ್ನು ತರ್ತಾ ಇದ್ದವನು ಹೇಮಮಾಲಿ ಅಂತ ಒಬ್ಬ. ಹೇಮಮಾಲಿ
ಕುಬೇರನ ಪೂಜೆಗೆ ಹೂವನ್ನೆಲ್ಲ ತರ್ತಾ ಇದ್ದವನು ಒಂದು ದಿನ ತಾನು ಮಾನಸ ಸರೋವರಕ್ಕೆ ಹೋಗಿ ಹೂವನ್ನು ತಂದಿದ್ದಾನಂತೆ. ಕಮಲದ ಹೂ ಮುಂತಾದವುಗಳನ್ನೆಲ್ಲ ತಂದಿದ್ದಾನೆ. ಅದನ್ನು ಕುಬೇರನ ಪೂಜೆಗೆ ತಗೊಂಡು ಹೋಗಿ ಕೊಡಬೇಕು. ಆದರೆ ಅಷ್ಟರಲ್ಲಿ ಅವನಿಗೆ ಅವನ ಹೆಂಡತಿಯ ನೆನಪಾಯ್ತಂತೆ. ಹೆಂಡತಿಯ ನೆನಪಾಯಿತು. ವಿಶಾಲಾಕ್ಷಿ ಅಂತ ಅವಳ ಹೆಸರು. ತುಂಬ ಸುಂದರಿಯಾಗಿದ್ದಾಳೆ. ಅವಳ ಮೇಲೆ ಬಹಳ ಪ್ರೀತಿ ಉಳ್ಳವನಿವನು. ಯಾವಾಗ ಅವಳ ನೆನಪಾಯಿತು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಇವನಿಗೆ. ತಾನು ಹೂವನ್ನು ತೆಗೆದುಕೊಂಡು ಕುಬೇರನ ಅರಮನೆಗೆ ಹೋಗುವುದನ್ನು ಬಿಟ್ಟು ತನ್ನ ಮನೆಗೆ ಹೋದ. ತನ್ನ ಮನೆಗೆ ಹೋಗಿ ಆ ಹೂವನ್ನು ಮನೆಗೆ ತಗೊಂಬಂದಿದ್ದಾನೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಕುಬೇರನ ಪೂಜೆಗೆ ಹೂವನ್ನು ಅರ್ಪಿಸಬೇಕಾದ ಸಮಯದಲ್ಲಿ ತಾನು ಮನೆಯಲ್ಲಿ ತನ್ನ ಹೆಂಡತಿಯೊಟ್ಟಿಗೆ ತಾನು ಸರಸ ಆಡುತ್ತಾ ಕಾಲ ಕಳೀತಾ ಇದ್ದಾನಂತೆ. ಈ ಕಡೆ ಆದರೂ ಪೂಜೆಯ ಹೊತ್ತಾಯಿತು, ಇನ್ನೂ ಹೂವನ್ನು ತರಲಿಲ್ಲ. ಕುಬೇರ ತನ್ನ ಸೇವಕರಿಗೆ, ಯಕ್ಷರಿಗೆಲ್ಲ ಕೇಳ್ತಾನೆ, ಯಾಕೆ ಇನ್ನೂ ಹೂ ಬಂದಿಲ್ಲ, ಎಲ್ಲೂ ಹೋದ ಈ ಹೇಮಮಾಲೆಯಿಂದ? ಆಗ ಆ ಎಲ್ಲ ಯಕ್ಷರು, ಅವನ ಸೇವಕರು ತಿಳಿಸ್ತಾರೆ, ಕುಬೇರ ರಾಜನ್ ಅವನು ತನ್ನ ಮನೆಯಲ್ಲಿ ಹೆಂಡತಿಯೊಟ್ಟಿಗೆ ಸರಸ ಸಲ್ಲಾಪವನ್ನು ಮಾಡ್ತಾ ಇದ್ದಾನೆ, ಆಸೆ ಬುರುಕನಾಗಿದ್ದಾನೆ ಎಂದ. ಇದನ್ನು ಕೇಳಿ ಕೋಪಗೊಂಡಂತಹ ಕುಬೇರ ಅವನನ್ನು ಬರಲಿಕ್ಕೆ ಆಜ್ಞೆ ಮಾಡ್ತಾನೆ, ಹೇಮಮಾಲಿಯನ್ನು. ಹೇಮಮಾಲಿ ಆದರೂ ಬರ್ತಾ ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ, ನಾನು ತಪ್ಪು ಮಾಡಿದ್ದೇನೆ ಅಂತ ನಡುಗುತ್ತಾ ಬರ್ತಾ ಇದ್ದಾನಂತೆ. ಬಂದು ಕುಬೇರನ ಮುಂದೆ ನಿಲ್ತಾನೆ. ಕುಬೇರನಿಗಾದರೂ ಕೋಪ ಏರಿ ಹೋಯಿತು. ಕೋಪ ಏರಿದ ಕಾರಣ ಏನಂತ ಹೇಳಿದ್ರೆ, ಇವನು ತನ್ನ ಪತ್ನಿಯೊಟ್ಟಿಗೆ ಸರಸ ಸಲ್ಲಾಪ ಮಾಡ್ತಾ ಇದ್ದಾನೆ ಅನ್ನುವುದಕ್ಕಿಂತಲೂ ತನ್ನ ಪೂಜೆಗೆ ಸರಿಯಾದ ಕಾಲಕ್ಕೆ ಹೂವನ್ನು ತಂದು ಕೊಡಲಿಲ್ಲ. ಅಂದರೆ ಇವನಿಗೆ ದೇವರ ಮೇಲೆ ಶ್ರದ್ಧೆ ಕಮ್ಮಿಯಾಗಿದೆ, ಒಡೆಯನ ಮೇಲೆ ನಿಷ್ಠೆ ಕಮ್ಮಿಯಾಗಿದೆ ಅನ್ನುವುದನ್ನು ತಾನು ಎಣಿಸಿದ. ಹೇಳ್ತಾನೆ, ಹೇ ಪಾಪಿಯೇ, ನೀನು ದುರಾಚಾರಿಯಾಗಿದೆಯಾ. ಯಾಕೆಂತೇಳಿದರೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಮಾಡದೆ ಈ ಸಂದರ್ಭದಲ್ಲಿ ನಿನ್ನ ಹೆಂಡತಿಯೊಟ್ಟಿಗೆ ನೀನು ಸರಸ ಸಲ್ಲಾಪವನ್ನು ಮಾಡ್ಕೊಂಡು ಕೂತಿದೀಯ. ಇದು ನನಗೆ ಮಾಡ್ತಾ ಇರುವ ಅವಮಾನ ಅಲ್ಲ, ಇದು ದೇವರಿಗೆ ದೇವತೆಗಳಿಗೆ ಮಾಡುವಂತಹ ಅವಮಾನ. ಅದಕ್ಕಾಗಿ ನಾನು ನಿನಗೆ ಶಾಪ ಕೊಡ್ತಾ ಇದ್ದೇನೆ. ನೀನು ಕುಷ್ಠರೋಗದಿಂದ ತುತ್ತಾದವನಾಗಿ, ನಿನ್ನ ಹೆಂಡತಿಯಿಂದ ಬೇರ್ಪಟ್ಟವನಾಗಿ, ಈ ಸ್ಥಾನದಿಂದ ನೀನು ಭ್ರಷ್ಟನಾಗಿ, ಅಂದರೆ ಈ ಅಲಕಾಪುರಿ ಇಲ್ಲಿಂದ ಭ್ರಷ್ಟನಾಗಿ, ಕುಬೇರ ಲೋಕದಿಂದ ನೀನು ಭ್ರಷ್ಟನಾಗಿ ಭೂಮಿಯಲ್ಲಿ ನೀನು ಒದ್ದಾಡುವಂತಾಗಲಿ ಅಂತ ಶಾಪ ಕೊಟ್ಟ. ಈ ಶಾಪದ ಪ್ರಭಾವದಿಂದ ಹೇಮಮಾಲಿ ಕುಷ್ಠರೋಗಕ್ಕೆ ತುತ್ತಾಗಿ ಹೆಂಡತಿಯಿಂದ ದೂರಾಗಿ, ಯಾವ ಹೆಂಡತಿಗೋಸ್ಕರ ತಾನು ತನ್ನ ಕರ್ತವ್ಯವನ್ನು ಮರೆತು ಕುಬೇರ ಮಾಡುವಂತಹ ಶಿವಪೂಜೆಗೆ ಬೇಕಾದ ಹೂವನ್ನು ಕೊಡುವುದನ್ನು ಬಿಟ್ಟು ತಾನು ಮೈಮರೆತಿದ್ನೋ ಅದೇ ಹೆಂಡತಿಯಿಂದ ದೂರಾಗಿದ್ದಾನೆ. ದುಃಖದಿಂದ ದಿನವನ್ನು ಕಳೀತಾ ಇದ್ದಾನಂತೆ. ಕುಷ್ಠರೋಗ ಬೇರೆ, ಇನ್ನೊಂದು ಕಡೆ ಹಸಿವು ಬಾಯಾರಿಕೆ, ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಯಾವುದೇ ಆಹಾರ ಪದಾರ್ಥಗಳಿಲ್ಲ, ಅತ್ಯಂತ ನೋವು, ರೋಗದ ನೋವು. ಇದರಿಂದ ಎಲ್ಲ ತಾನು ಒದ್ದಾಡ್ತಾ ಪ್ರತಿದಿನವೂ ಕೂಡ ಕಳೀತಾ ಇದ್ದಾನಂತೆ. ಆದರೆ ವಿಷಯ ಏನು ಅಂತ ಹೇಳಿದರೆ, ಇವನು ಯಾವ ಶಿವನ ಆರಾಧನೆಯನ್ನು ಮಾಡಿದ್ದ, ಅದರ ಆರಾಧನೆಯ ಫಲದಿಂದ ಇವನಿಗೆ ನೆನಪಿತ್ತಂತೆ. ತಾನು ಹಿಂದೆ ಮಾಡಿದ್ದೆಲ್ಲ ನೆನಪಿತ್ತಂತೆ, ಒಳ್ಳೆಯದೆಲ್ಲವೂ ನೆನಪಿತ್ತಂತೆ ಅವನಿಗೆ. ಅದಕ್ಕೋಸ್ಕರ ಹಿಂದೆ ಮಾಡಿದ್ದನ್ನು ತಾನು ನೆನಪಿಸಿಕೊಳ್ತಾ, ಅಯ್ಯೋ ನಾನು ಈ ರೀತಿ ಅನ್ಯಾಯ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ತಪ್ಪು ಮಾಡಿದರ ಫಲವನ್ನು ಅನುಭವಿಸಲೇಬೇಕಲ್ವಾ ಅಂತ ಹೇಳಿ ದುಃಖಿತನಾಗಿ ತಿರುಗುತ್ತಾ ಒಮ್ಮೆ ಅವನ ಪಾಪ ತೀರುವ ಕಾಲ ಬಂದಿತ್ತು, ಪುಣ್ಯದ ಉದಯ ಆಗುವ ಕಾಲ ಬಂದಿತ್ತು. ಅಂಥ ಸಂದರ್ಭದಲ್ಲಿ ತಾನು ಮಾರ್ಕಂಡೇಯರ ಆಶ್ರಮದ ಬಳಿಗೆ ಬಂದ. ಮಾರ್ಕಂಡೇಯರನ್ನು ಕಂಡ ಕೂಡಲೇ ಅವರಿಗೆ ನಮಸ್ಕಾರವನ್ನು ಮಾಡಿದ. ಅವರಾದರೂ ಚಿರಂಜೀವಿಗಳು, ದೀರ್ಘಾಯುಷ್ಯವುಳ್ಳವರು ಮಾರ್ಕಂಡೇಯರು. ಅವರಿಗೆ ನಮಸ್ಕಾರ ಮಾಡಿದ ಕೂಡಲೇ ಅವರು ಇವನನ್ನು ನೋಡಿ, ಇವನ ಕುಷ್ಠರೋಗವನ್ನು ನೋಡಿ ಅಯ್ಯೋ ಪಾಪ ಅಂತ ಕಾಣಿಸ್ತು, ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಕಾಣಿಸ್ತು. ಅದಕ್ಕೋಸ್ಕರ ಕೇಳ್ತಾರೆ, ಯಾರಪ್ಪ ನೀನು, ಯಾಕೆ ಹೀಗೆ ಕುಷ್ಠರೋಗಿಯಾಗಿದೆಯಲ್ವಾ ಅಂತ. ಆಗ ಆ ಹೇಮಮಾಲಿ ತಾನು ಹೇಳ್ತಾನೆ, ನಾನು ಕುಬೇರನ ಸೇವಕನಾಗಿರುವಂಥವನು ಅಂತ ಹೇಳಿ ತನ್ನ ಎಲ್ಲ ಕಥೆಯನ್ನು ಹೇಳಿದ. ತನಗೆ ಕುಬೇರನಿಂದ ಯಾವ ರೀತಿ ಶಾಪ ದೊರೆತು ಅದನ್ನು ಕೂಡ ತಾನು ಹೇಳಿದ. ಹೇಳಿ ಕಡೆಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ, ನಿಮ್ಮ ಸಾನ್ನಿಧ್ಯ,
ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ ಅಂತ ಹೇಳಿದರೆ ಇದು ಯಾವುದೋ ಪುಣ್ಯದ ಪ್ರಭಾವ. ನಾನು ಹಿಂದೆ ಮಾಡಿದಂತಹ ಪುಣ್ಯದ ಪ್ರಭಾವದಿಂದಾಗಿ ಇವತ್ತು ನಿಮ್ಮ ಬಳಿಯಲ್ಲಿ, ನಿಮ್ಮ ಎದುರಿನಲ್ಲಿ ನಾನಿದ್ದೇನೆ ಅಂತ ತಿಳ್ಕೊಳ್ತೇನೆ. ಸತಾಂ ಸ್ವಭಾವಶ್ಚಿತ್ತಂ ಪರೋಪಕರಣಕ್ಷಮಂ ಇತಿ ಜ್ಞಾತ್ವಾ ಮನುಶ್ರೇಷ್ಠ ಶಾಧಿಮಾಂ ಚ ಕೃತೈನಸಂ. ಯಾರು ಸಜ್ಜನರಿರ್ತಾರೆ, ಸಜ್ಜನರ ಸ್ವಭಾವ ಯಾವ ರೀತಿ ಇರ್ತದೆ ಅಂದರೆ ಯಾವತ್ತೂ ಪರೋಪಕಾರವನ್ನೇ ಮಾಡ್ತಾ ಇರುವಂಥ, ಅಂದರೆ ಸ್ವಾಭಾವಿಕವಾಗಿ ಪರೋಪಕಾರವನ್ನು ಮಾಡುವಂಥವರು ಸಜ್ಜನರು. ದುರ್ಜನರು ಪರೋಪಕಾರ ಮಾಡಿ ಯಾರು, ಆದರೆ ಅದರ ಹಿಂದೆ ಸ್ವಾರ್ಥ ಇರ್ತದೆ. ಇವನಿಗೆ ಉಪಕಾರ ಮಾಡಿದರೆ ನನಗೇನು ಸಿಗತ್ತೆ, ಇದನ್ನು ಯೋಚನೆಯನ್ನು ಮಾಡುವವರು ದುರ್ಜನರು. ಸಜ್ಜನರು ಹಾಗಲ್ಲ. ಮತ್ತೇನೆಂದರೆ ಏನನ್ನೂ ಬಯಸದೆ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥವರು. ಅಂತಹ ಸಜ್ಜನರು, ಜ್ಞಾನಿಗಳು ನೀವಾಗಿದ್ದೀರಿ. ನನ್ನ ಪಾಪವನ್ನು ಅರಿತು ನನಗೆ ಇದಕ್ಕೆ ಯಾವ ರೀತಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದರಿಂದಾಗಿ ನಾನು ಈ ಶಾಪದಿಂದ ವಿಮೋಚನೆಯನ್ನು ಪಡಿತೇನೆ, ನೀವು ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಮಾರ್ಕಂಡೇಯರು ಹೇಳ್ತಾರೆ, ನೀನು ಒಳ್ಳೆಯ ಸಂದರ್ಭದಲ್ಲಿ ಬಂದಿದೆಯಾ, ಸತ್ಯವನ್ನು ನುಡಿದಿದೆಯಾ ನೀನು, ಅದಕ್ಕೋಸ್ಕರ ಒಂದು ವ್ರತದ ಉಪದೇಶವನ್ನು ಕೊಡ್ತೇನೆ. ಆ ವ್ರತವನ್ನು ಮಾಡುವುದರಿಂದಾಗಿ ನೀನು ಮತ್ತೆ ಕಳೆದುಕೊಂಡದ್ದನ್ನು ಪಡಿತೀಯ. ಅದೇನು ಅಂದರೆ ಅದೇ ಈ ಯೋಗಿನಿ ಏಕಾದಶಿ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಅದನ್ನು ನೀನು ಆಚರಿಸು. ಯಾವ ರೀತಿ ಏಕಾದಶಿಯನ್ನು ಆಚರಿಸಬೇಕು ಅಂತ ಹೇಳಿದ್ದಾರೋ ಆ ರೀತಿ ಶ್ರದ್ಧಾಭಕ್ತಿಯಿಂದ ಆಚರಿಸು. ಅದರ ಪ್ರಭಾವದಿಂದಾಗಿ ಮತ್ತೆ ನೀನು ಕುಷ್ಠರೋಗದಿಂದ ಮುಕ್ತನಾಗಿ ನಿನ್ನ ಹಿಂದಿನ ಒಂದು ದೇಹವನ್ನು ಪಡಿತೀಯ ಅಂತ ಹೇಳಿ ಅವರು ಹೇಳಿದ್ದಾರೆ. ಇವನಾದರೂ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಾನಂತೆ. ಮಾಡಿ ಆ ಮಾರ್ಕಂಡೇಯರ ಉಪದೇಶದಿಂದ ಈ ವ್ರತವನ್ನು, ಯೋಗಿನಿ ವ್ರತವನ್ನು ತಾನು ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದಾನಂತೆ. ಅದರ ಪ್ರಭಾವದಿಂದ ಕುಷ್ಠರೋಗದಿಂದ ಕೂಡಿದ ದೇಹವನ್ನು ಬಿಟ್ಟು ತಾನು ಆ ದೇವದೇಹವನ್ನು ಪಡೆದು, ದೇವತೆಯಾಗದಾಗ ಯಾವ ರೀತಿ ಇದ್ನೋ ಆ ದೇಹವನ್ನು ಪಡೆದು ತನ್ನ ಪತ್ನಿಯೊಟ್ಟಿಗೂ ಕೂಡ ಮತ್ತೆ ಕೂಡುವಿಕೆಯನ್ನು ತಾನು ಹೊಂದಿದ. ಹೀಗೆ ಈ ಯೋಗಿನಿ ಏಕಾದಶಿ ಅನ್ನುವಂಥದ್ದು ಮುಖ್ಯವಾಗಿ ಭಗವಂತನ ಅನುಗ್ರಹವನ್ನು ತಂದುಕೊಡುತ್ತದೆ, ನಮ್ಮ ಪಾಪವನ್ನೆಲ್ಲ ಕಳೀತದೆ. ಅಷ್ಟಲ್ಲದೆ ಇಲ್ಲಿಯೂ ಕೂಡ ನಮಗೆ ಯಾವುದರ ಅವಶ್ಯಕತೆ ಇದೆಯೋ ಅಂತಹ ಕಳೆದುಕೊಂಡದ್ದನ್ನು ಮತ್ತೆ ಮರಳಿಸಿಕೊಡ್ತದೆ ಅಂತ ಇಷ್ಟು ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ತಾ ಇವೆ. ಇಂತಹ ಏಕಾದಶಿ ನಾವೀಗಾಗಲೇ ನೋಡಿದಾಗೆ ಜುಲೈ 10ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ ಅಂದರೆ 9ನೇ ತಾರೀಕು ಗುರುವಾರ, ಅವತ್ತು ದಶಮಿಯ ಆಚರಣೆ. 10ನೇ ತಾರೀಕು ಶುಕ್ರವಾರ ಏಕಾದಶಿಯ ಆಚರಣೆ. 11ನೇ ತಾರೀಕು ಶನಿವಾರ, ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 7 ಗಂಟೆಯವರೆಗೆ ಹರಿವಾಸರ ಅಂತ, ಅಂದರೆ ಅದು ಏಕಾದಶಿಯ ಒಂದು ಭಾಗದಂತೆಯೇ. ಆ 7 ಗಂಟೆಯ ತನಕ ಯಾವುದೇ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ಹಾಗಂತ ಸ್ನಾನ ಮುಂತಾದವುಗಳನ್ನೆಲ್ಲ ಮಾಡಬಹುದು. ಸ್ನಾನ ಮಾಡಿ ಇನ್ನು ಭಗವಂತನ ಧ್ಯಾನ ಮಾಡುವುದಾಗಿದ್ದರೆ, ಪೂಜೆ ಮಾಡುವುದಾಗಿದ್ದರೆ ಅದನ್ನೆಲ್ಲ ಮಾಡಬಹುದು. ಆದರೆ ಆ ದೇವರಿಗೆ ನೈವೇದ್ಯವನ್ನು ಮಾಡಿ ನಂತರ ಪೂಜಿಸುವಂಥದ್ದೇನಿದೆ ಅದು ಮಾತ್ರ 7 ಗಂಟೆ. 7 ಗಂಟೆಯ ನಂತರ ನೈವೇದ್ಯವನ್ನು ಮಾಡಿ ಪೂಜಿಸಿ ನಂತರ ನಾವು ಆ ತೀರ್ಥ ಪ್ರಸಾದ ಮುಂತಾದವುಗಳನ್ನು ಸ್ವೀಕಾರ ಮಾಡಿ ಪಾರಣೆ ಅಂದರೆ ಈ ದ್ವಾದಶಿಯ ವ್ರತಾಂಗವಾದ ಭೋಜನವನ್ನು 7 ಗಂಟೆಯ ನಂತರ ಮಾಡಬಹುದು. ಈ ರೀತಿ ಮಾಡಿ ನಂತರ ಈ ಏಕಾದಶಿಯನ್ನು ಭಗವಂತನಿಗೆ, ವಿಶೇಷವಾಗಿ ವಾಮನ ರೂಪಿಯಾದ ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡುವ ಮೂಲಕ ಸಾರ್ಥಕವನ್ನಾಗಿ ಮಾಡಬಹುದು. ಹೀಗೆ ಹೇಳ್ತಾ ನಾವು ಪ್ರತಿ ಬಾರಿ ನೋಡುವಂತಹ ಜಿತಂತೆ ಸ್ತೋತ್ರದ ಚಿಂತನವನ್ನು ಮಾಡುವುದಾಗಿದ್ದರೆ ಈ ಬಾರಿ ಸತ್ವಂ ಪ್ರಸೀದ ಭಗವನ್ ಕುರು ಮಯ್ಯನಾಥೇ ವಿಷ್ಣು ಕೃಪಾಂ ಪರಮಕಾರುಣಿಕ ಕಿಲತ್ವಂ ಸಂಸಾರ ಸಾಗರ ನಿಮಗ್ನಮನಂತ ದೀನ ಮುದ್ಧರ್ತುಮರ್ಹಸಿ ಹರೇ ಪುರುಷೋತ್ತಮೋಸಿ. ಭಗವಂತನ ಬಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಹೇ ಭಗವನ್ ಅಂತೇಳಿದರೆ
ಎಲ್ಲ ಸಂಪತ್ತುಗಳನ್ನು ಹೊಂದಿದವನೇನು ಭಗವಂತನೇ. ಯಾಕಂದರೆ ಭಗ ಅಂದರೆ ಸಂಪತ್ತು, ಸಕಲ ಸಂಪತ್ತುಗಳು ಅದುಳ್ಳವನು ನೀನು, ಅದು ಪೂರ್ಣ ಪ್ರಮಾಣದಲ್ಲಿ ಉಳ್ಳವನು. ನಿನ್ನಲ್ಲಿ ಎಲ್ಲವೂ ಕೂಡ ಪೂರ್ಣವಾಗಿದೆ. ಅಂತಹ ಭಗವಂತನೇ ನನ್ನಲ್ಲಿ ನೀನು ಪ್ರಸನ್ನನಾಗು ಅಂತೇಳಿದರೆ ನನ್ನ ಬಗ್ಗೆ ಖುಷಿಗೊಂಡವನಾಗು. ಅಂದರೆ ಈಗ ದೇವರು ನಮ್ಮ ಬಗ್ಗೆ ಖುಷಿ ಪಟ್ಟಿಲ್ಲ ಅಂತನ ಅರ್ಥ? ನಮ್ಮ ಬಗ್ಗೆ ದೇವರಿಗೆ ಸಿಟ್ಟಿದೆ ಅಥವಾ ಬೇಜಾರಿದೆ ಅಂತ ಅರ್ಥನಾ? ಅಂದರೆ ಖಂಡಿತ ಅಲ್ಲ. ಯಾಕಂದರೆ ಭಗವಂತ ಯಾವತ್ತೂ ಇಂತಹ ಕೆಟ್ಟ ಭಾವನೆಗಳನ್ನು ಮನಸ್ಸಿನಲ್ಲಿ ಹೊರುವವನಲ್ಲ. ಆ ರೀತಿ ಇದ್ದರೆ ಅವನು ದೇವರಾಗಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಭಗವಂತನಿಗೆ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಅವರವರ ಸ್ವಭಾವಕ್ಕನುಗುಣವಾಗಿ ಭಾವನೆಗಳಿದ್ದೇ ಇದೆ. ಯಾರು ಒಳ್ಳೆಯವರಿದ್ದಾರೆ, ಒಳ್ಳೆಯವರಲ್ಲಿ ಒಳ್ಳೆಯ ಭಾವನೆ ಅನ್ನೋದು ಭಗವಂತನಿಗೆ ಇದ್ದೇ ಇದೆ. ಮತ್ತು ಇಲ್ಲಿ ಪ್ರಸೀದ ಅಂತ ಯಾಕೋಸ್ಕರ ಹೇಳ್ತಾ ಇರೋದು, ಪ್ರಸನ್ನನಾಗು ಅಂತ ಯಾಕೋಸ್ಕರ ಹೇಳ್ತಾ ಇರೋದು ಅಂದರೆ ವಿಶೇಷವಾದ ಅನುಗ್ರಹಕ್ಕೋಸ್ಕರ. ಸಾಮಾನ್ಯವಾದ ಅನುಗ್ರಹ ಎಲ್ಲರ ಮೇಲೂ ಇದ್ದೇ ಇದೆ. ಆದರೆ ಸ್ವಾಮಿ, ವಿಶೇಷವಾದ ಅನುಗ್ರಹವನ್ನು ನನ್ನ ಮೇಲೆ ಮಾಡು. ಎಂತಹ ನಿನ್ನ ವಿಶೇಷವಾದ ಅನುಗ್ರಹದಿಂದ ನಾನು ಈ ಸಾವಿನಿಂದ ಪಾರಾದೇನು, ಈ ಸಂಸಾರದಿಂದ ನಾನು ಬಿಡುಗಡೆ ಹೊಂದಿಯೇನು ಅಂಥ ಅನುಗ್ರಹವನ್ನು ಮಾಡು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರೋದು. ಆ ರೀತಿ ನನ್ನ ಬಗ್ಗೆ ನೀನು ಪ್ರಸನ್ನನಾಗು, ಖುಷಿಗೊಂಡವನಾಗು. ಯಾಕೆ ನನ್ನ ಬಗ್ಗೆನೇ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅನಾಥೆ, ನನಗೆ ನೀನಲ್ಲದೆ ಮತ್ತಾರೂ ಗತಿ ಇಲ್ಲ ಸ್ವಾಮಿ. ನಿನ್ನನ್ನೇ ನನ್ನ ಒಡೆಯ ಅಂತ ನಾನು ತಿಳ್ಕೊಂಡಿರುವವನು. ಇನ್ಯಾರನ್ನೂ ನಾನು ಇಲ್ಲಿ ನಂಬಿಲ್ಲ, ಇನ್ಯಾರನ್ನೂ ಹಚ್ಚಿಕೊಂಡಿಲ್ಲ. ಅದಕ್ಕೋಸ್ಕರ ಅನಾಥನಾದ ಮತ್ತಾರೂ ಗತಿ ಇಲ್ಲದೇ ಇರುವಂತಹ ನನ್ನ ಬಗ್ಗೆ ಪ್ರಸೀದನಾಗು. ಅಷ್ಟು ಮಾತ್ರ ಅಲ್ಲ, ನೀನು ವಿಷ್ಣು ಕೃಪಾಂ ಪರಮ ಕಾರುಣಿಕಃ ಕಿಲತ್ವಂ, ನನ್ನಲ್ಲಿ ಕೃಪೆಯನ್ನು ತೋರಿಸುವವನಾಗು. ಅಂದರೆ ಅಯ್ಯೋ ಪಾಪ ಅಂತ ನನ್ನ ಬಗ್ಗೆ ಖುಷಿಗೊಂಡವನಾಗಬೇಕು. ಖುಷಿಗೊಂಡು ಇವನ ಬಗ್ಗೆ ಅಯ್ಯೋ ಪಾಪ ಅಂತ ಹೇಳಿ ನೀನು ಕೃಪಾದೃಷ್ಟಿ ಉಳ್ಳವನಾಗು. ಇವನನ್ನು ನಾನು ಉದ್ಧಾರ ಮಾಡಬೇಕು ಅಂತ. ಯಾಕಂದರೆ ನಾವು ಈ ಕಷ್ಟದಿಂದ ಉದ್ಧಾರ ಆದೆವು ಅಂತೇಳಿದರೆ ನಮ್ಮ ಪ್ರಯತ್ನದಿಂದ ಸಾಧ್ಯ ಇಲ್ಲ. ಮತ್ತು ಆ ಭಗವಂತನ ಕೃಪಾದೃಷ್ಟಿಯಿಂದ ಮಾತ್ರ ಸಾಧ್ಯ. ಅವನು ಮನಸ್ಸು ಮಾಡಿದ ಅಂತೇಳಿದ್ರೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡುವತ್ತ ನೀನು ಮನಸ್ಸನ್ನು ಮಾಡಬೇಕು. ವಿಷ್ಣು ಅಂತ ಇಲ್ಲಿ ಕರಿತಾ ಇರುವಂತಹದ್ದು, ಓ ವಿಷ್ಣುವೇ ಅಂತೇಳಿದರೆ ನೀನು ವಿಶಿಷ್ಟವಾದಂತಹ ಬಲ ಜ್ಞಾನ ಉಳ್ಳವನು. ಯಾಕೆ ನಿನ್ನ ಹತ್ರನೇ ಪ್ರಾರ್ಥನೆ ಮಾಡಿಕೊಳ್ತೇನೆ ಅಂತ ಹೇಳಿದೆ, ಉಳಿದ ಯಾರಿಗೂ ಕೂಡ ನನ್ನನ್ನು ಈ ರೀತಿ ಉದ್ಧಾರ ಮಾಡುವಂತಹ ಪೂರ್ಣ ಶಕ್ತಿ ಇಲ್ಲ. ಅದಿರುವುದು ನಿನ್ನಲ್ಲಿ ಮಾತ್ರ. ನಿನ್ನನ್ನೇ ಇನ್ಯಾಕೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ, ಪರಮ ಕಾರುಣಿಕ ಕಿಲತ್ವಂ, ಕರುಣೆ ತೋರುವವರು ಇರ್ಬೋದು ಜಗತ್ತಿನಲ್ಲಿ, ಅಯ್ಯೋ ಪಾಪ ಅಂತ ಹೇಳುವವರು ಇರ್ಬೋದು, ಸಹಾಯಕ್ಕೆ ಬರುವವರು ಕೂಡ ಇರ್ಬೋದು. ಕೆಲವರು ಸಹಾಯಕ್ಕೆ ಬರ್ತಾರೆ, ಅಯ್ಯೋ ಪಾಪ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದರ ಹಿಂದೆ ಸ್ವಾರ್ಥ ಇರ್ತದೆ, ಇವನಿಂದ ನಮಗೇನೋ ಲಾಭ ಇದೆ ಅಂತ. ಇನ್ನು ಕೆಲವರಿಗೆ ಲಾಭ ಏನೂ ಇಲ್ಲದೆ ಇರಬಹುದು, ಸ್ವಾರ್ಥವೂ ಇಲ್ಲದೆ ಇರಬಹುದು. ಅವರು ನಮಗೆ ಸಹಾಯ ಮಾಡಲಿಕ್ಕೂ ಬರ್ಬೋದು, ನಮ್ಮ ಬಗ್ಗೆ ಕರುಣೆಯೂ ಇರಬಹುದು. ಆದರೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಲಿಕ್ಕೆ ಅವರಿಗೆ ತಾಕತ್ತಿರುವುದಿಲ್ಲ. ಅವರಿಗೆ ತಾಕತ್ತಿರುವುದು ಸ್ವಲ್ಪ ಮಾತ್ರ. ಅದಕ್ಕೋಸ್ಕರ ಅಷ್ಟು ಮಾತ್ರ ಸಹಾಯ ಮಾಡಿ ಹೋದಾರು. ಯಾವ ರೀತಿ ಅಂತ ಹೇಳಿದರೆ, ನಾನು ಹಸಿವಿನಿಂದ ಒದ್ದಾಡ್ತಾ ಇದ್ದೇನೆ, ಊಟ ಇಲ್ಲದೆ ಇದ್ದೇನೆ, ಬಹಳ ಬಡತನದಲ್ಲಿದ್ದೇನೆ. ಯಾರೊಬ್ಬರು ಬರ್ತಾರೆ, ಹೌದಾ ತುಂಬ ನೀವು ಹಸಿವಿನಲ್ಲಿದ್ದೀರಾ ಅಂತ ಹೇಳಿ ಒಂದು ದಿನ ಆಹಾರ ಕೊಟ್ಟು ಹೋಗಿದ್ದಾರೆ. ಹೊರತು ನಮ್ಮನ್ನು ತಮ್ಮ ಮನೆಯಲ್ಲೇ ಇಟ್ಟು ಸಾಕುವಷ್ಟರ ಮಟ್ಟಿಗೆ ಯಾರಿರ್ತಾರೆ? ಇಲ್ಲ. ಒಂದು ಹೊತ್ತಿಗೆ ಊಟ ಕೊಟ್ಟಾರು, ಒಂದು ದಿನಕ್ಕೆ ಊಟ ಕೊಟ್ಟಾರು. ಅಥವಾ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂದರೆ ಒಂದು 100 ರೂಪಾಯಿ ಕೊಟ್ಟಾರು, 1000 ರೂಪಾಯಿ ಕೊಟ್ಟಾರು. ಅದಕ್ಕಿಂತ ಹೆಚ್ಚು ಕೊಟ್ಟಾರ? ಇಲ್ಲ. ಯಾಕಂದರೆ ಅದಕ್ಕಿಂತ ಹೆಚ್ಚು ಕೊಡುವ ತಾಕತ್ತು ಅವರಿಗಿರುವುದಿಲ್ಲ. ಅಬ್ಬಬ್ಬ ಅಂತ ಹೇಳಿದರೆ ಬಹಳ ಶ್ರೀಮಂತ ಅಂತ ಹೇಳಿದ್ರು ಕೂಡ 1 ಲಕ್ಷ ರೂಪಾಯಿ ಕೊಟ್ಟಾರ. ಅದಕ್ಕಿಂತ ಹೆಚ್ಚು ಅವನು ಕೊಡಲಾರ. ಆದರೆ ಭಗವಂತ ಹಾಗಲ್ಲ. ಭಗವಂತ ಬರಿಯ ಕರುಣೆ ಉಳ್ಳವನಲ್ಲ, ಮತ್ತು ಪರಮ ಕಾರುಣಿಕ ಅಂತ ಹೇಳ್ತಾರೆ. ಆ ಭಗವಂತನ ಕಾರುಣ್ಯ ಅನ್ನುವಂಥದ್ದು ಅದು ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ದೇವರನ್ನು ಮರೆತರೂ ಕೂಡ ಅವನು ನಮ್ಮನ್ನು ಮರೆಯದೆ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಬಿಡದೆ ನಮ್ಮೊಟ್ಟಿಗೆ ಇರ್ತಾನೆ ಭಗವಂತ. ತಾಯಿಯಾದರೂ ಮಗುವನ್ನು ಬಿಟ್ಟು ದೂರ ಹೋಗ್ಬೋದು, ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ. ಆದರೆ ಭಗವಂತ ಮಾತ್ರ ನಮ್ಮನ್ನು ಬಿಟ್ಟು ಒಂದು ಕ್ಷಣ ಕಾಲವೂ ಇರುವುದಿಲ್ಲ.
ನಾವು ಅವನನ್ನು ಮರೆತೇ ಇರ್ತೇವೆ, ನಮ್ಮೊಟ್ಟಿಗೆ ಇರುವ ದೇವರನ್ನು ಮರೆತು ಬದುಕುತ್ತಾ ಇರ್ತೇವೆ. ಅವನು ಮಾತ್ರ ನಮ್ಮನ್ನು ಮರೆಯದೆ ಪ್ರತಿ ಕ್ಷಣದಲ್ಲಿಯೂ ಕೂಡ ನಮ್ಮ ಬಗ್ಗೆ ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡ್ಕೊಳ್ತಾ ಇರ್ತಾನೆ. ಯಾಕೋಸ್ಕರ? ನಮ್ಮಿಂದ ಏನಾಗಬೇಕಾಗಿದೆ ದೇವರಿಗೆ, ಅಥವಾ ನಾವು ದೇವರಿಗೆ ಏನು ಮಾಡಿದ್ದೇವೆ? ಏನೂ ಇಲ್ಲ. ನಮ್ಮಿಂದ ಏನೂ ಆಗಬೇಕಾಗಿಲ್ಲ, ದೇವರಿಗೆ ಏನೂ ಮಾಡಿಲ್ಲ. ಹಾಗಿದ್ದರೂ ಕೂಡ ದೇವರು ಯಾಕೆ ಇಷ್ಟು ನಮ್ಮನ್ನು ಕರುಣೆಯಿಂದ ನೋಡ್ಕೊಳ್ತಾ ಇದ್ದಾನೆಂದರೆ ಅದೇ ಪರಮ ಕಾರುಣಿಕ. ಅವನ ಸ್ವಭಾವವೇ ಹಾಗೆ, ದೇವರ ಸ್ವಭಾವವೇ ಹಾಗೆ. ನಮ್ಮ ಹಾಗಲ್ಲ. ನಮಗೆ ಹಾಗಂದರೆ ನೀವು ನಮ್ಮನ್ನು ಹಚ್ಚಿಕೊಳ್ತೀರಾ, ನಾವು ನಿಮ್ಮನ್ನು ಹಚ್ಚಿಕೊಳ್ತೇವೆ. ನೀವು ನಮ್ಮನ್ನು ಪ್ರೀತಿ ಮಾಡ್ತೀರಾ, ನಾವು ನಿಮ್ಮನ್ನು ಪ್ರೀತಿ ಮಾಡ್ತೇವೆ. ಈ ರೀತಿ ಎಲ್ಲವೂ ನಾವು ಪರಸ್ಪರವಾಗಿ ನೋಡುವಂಥವ್ರು. ಆದರೆ ಭಗವಂತ ಹಾಗಲ್ವೇ ಇಲ್ಲ. ಅವನ ಸ್ವಭಾವವೇ ಅಂಥದ್ದು. ಅವನು ಬಹಳ ಕರುಣೆಯಿಂದ ಕೂಡಿವನ್ನುವಂತಹವನು. ಅದಕ್ಕಾಗಿ ಯಾವತ್ತೂ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದರಿಂದಲೇ ಪ್ರಾರ್ಥನೆ ಮಾಡಿಕೊಳ್ಳೋದು, ಸ್ವಾಮಿ ನೀನು ಸಾಮಾನ್ಯ ಕರುಣೆ ಉಳ್ಳವನಲ್ಲ, ಪರಮ ಕಾರುಣಿಕ. ಅಂದರೆ ನಿನ್ನಷ್ಟು ಕಾರುಣ್ಯ ಉಳ್ಳವರು ಇನ್ಯಾರೂ ಇಲ್ಲವೇ ಇಲ್ಲ. ಕಾರುಣ್ಯದ ತುದಿ ನೀನು. ಅಂತಹ ನೀನು ನನ್ನನ್ನು ಉದ್ಧಾರ ಮಾಡಬೇಕು ಸ್ವಾಮಿ. ಸಂಸಾರ ಸಾಗರ ನಿಮಗ್ನಂ ದೀನಂ ಉದ್ಧರ್ತು ಮರ್ಹಸಿ. ಹರೇ, ಆ ದೇವರನ್ನು ಕರೆಯುವಂಥದ್ದು ಅನಂತನೇ. ಅನಂತ ಅಂತ ಹೇಳಿದರೆ ಅಂತ್ಯ ಇಲ್ಲದವನು. ಯಾವುದರಲ್ಲೂ ದೇವರದ್ದು ಅಂತ್ಯ ಇಲ್ಲ. ರೂಪವನ್ನು ನೋಡ್ತಾ ಹೋದರೆ ದೇವರ ರೂಪಗಳಿಗೆ ಕಡೆಯೇ ಇಲ್ಲ. ದೇವರ ಗುಣಗಳನ್ನು ಎಣಿಸ್ತಾ ಹೋದರೆ ಆ ಗುಣಗಳಿಗೆ ಕಡೆಯೇ ಇಲ್ಲ. ದೇವರ ಕರುಣೆಯನ್ನು ಎಣಿಸ್ತಾ ಹೋದರೆ ಅದಕ್ಕೆ ಕಡೆಯೇ ಇಲ್ಲ. ಈ ರೀತಿ ನೀವು ಯಾವುದೇ ಲೆಕ್ಕಾಚಾರ ಮಾಡಿದರೂ ಕೂಡ ಭಗವಂತನಲ್ಲಿ ಕಡೆ ಅನ್ನುವುದೇ ಇಲ್ಲ. ಅನಂತ, ಪ್ರತಿಯೊಂದು ಭಗವಂತನದ್ದು. ಅಂತಹ ನೀನು ನನ್ನನ್ನು ಉದ್ಧಾರ ಮಾಡಬೇಕು. ನೀನು ಯಾರು ಅಂದರೆ ಹರೇ. ಹರೇ ಅಂತ ಮತ್ತೆ ಕರೀತಾ ಇರುವುದು. ಹರಿ ನೀನು. ಹರಿ ಅಂತ ಹೇಳಿದರೆ ನನ್ನ ಎಲ್ಲ ಪಾಪಗಳನ್ನು ಪರಿಹರಿಸುವವನು. ಅಂದರೆ ನನ್ನ ಕೊಳಕು ಏನಿದೆ ಆ ಕೊಳಕನ್ನೆಲ್ಲ ನೀನು ಕದ್ದೊಯ್ಯುವವನು. ಕದ್ದೊಯ್ಯುವವನು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಬೇಕು 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 ಅಂತ ಮುಚ್ಚುಗುಟ್ಟಿ ಇಟ್ಕೊಂಡಿರ್ತೇವೆ ನಾವು ಪಾಪಗಳನ್ನು. ಅಂದರೆ ಪಾಪವನ್ನು ಬಿಡಲಿಕ್ಕೆ ಈ ಮನುಷ್ಯ ತಯಾರಿಲ್ಲ. ಆದರೆ ಭಗವಂತ ಎಂಥ ಕರುಣೆ ಉಳ್ಳವ ಅಂತ ಹೇಳಿದ್ರೆ ಅದನ್ನು ಇವನು ಕೇಳಿದರೆ ಕೊಡೋಲ್ಲ ಅಂತ ಕದ್ದುಕೊಂಡು ಹೋಗ್ತಾನಂತೆ. ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ, ಭಕ್ತರಾಗಿರ್ತಾರೆ, ಅವರ ಅಂಥ ಪಾಪಗಳನ್ನು ಕದ್ದುಕೊಂಡು ಹೋಗ್ತಾನಂತೆ. ಅದಕ್ಕೋಸ್ಕರ ಅವನಿಗೆ ಹರಿ ಅಂತ ಹೆಸರು. ಮತ್ತು ನಮಗೆ ಏನು ಬೇಕೋ ಅದನ್ನೆಲ್ಲ ತಂದುಕೊಡ್ತಾನಂತೆ ಭಗವಂತ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಪುರುಷೋತ್ತಮೋಸಿ, ನೀನು ಪುರುಷೋತ್ತಮನಾಗಿದೆಯಾ. ಅಂದರೆ ಎಲ್ಲರನ್ನೂ ಮೀರಿ ನಿಂತ ನೀನು ಸರ್ವೋತ್ತಮವಾದ ಶಕ್ತಿಯಾಗಿದೆಯಾ. ಅದಕ್ಕೋಸ್ಕರ ನಿನ್ನ ಬಳಿ ಪ್ರಾರ್ಥನೆ ಮಾಡಿದೆ ಅಂತೇಳಿದರೆ, ನೀನು ನನಗೆ ಅನುಗ್ರಹ ಮಾಡಿದೆ ಅಂತೇಳಿದರೆ ಅದನ್ನು ತಡೆಯುವವರು ಯಾರೂ ಇಲ್ಲ. ಯಾರಿಗೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಿನ್ನನ್ನು ಎದುರಿಸಲಿಕ್ಕೆ ಯಾರಿಗೂ ಆಗೋಲ್ಲ. ಆ ರೀತಿ ಸರ್ವೋತ್ತಮನಾದವನು ನೀನು, ಪುರುಷೋತ್ತಮನಾಗಿರುವಂಥವನು. ನಿನ್ನ ಬಳಿ ನನ್ನ ಪ್ರಾರ್ಥನೆಯನ್ನು ಅಂದರೆ ಸಂಸಾರ ಸಾಗರ ನಿಮಗ್ನಂ. ನಾನು ಈ ಸಂಸಾರವೆಂಬ ಸಾಗರದಲ್ಲಿ ಚೆನ್ನಾಗಿ ಮುಳುಗಿಬಿಟ್ಟಿದ್ದೇನೆ ಅಂತ. ಅಂದರೆ ಈ ಸಂಸಾರ ಅನ್ನುವಂಥದ್ದು ಸಾಗರ, ಸಮುದ್ರದ ಆಳ ಎಷ್ಟು ಅಂತ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾವು ಈ ಸಂಸಾರ ಅಂದರೆ ಈ ಜಂಜಾಟದಲ್ಲಿ ಏನು ಬಿದ್ದಿದ್ದೇವೆ, ಇಲ್ಲಿ ಎಷ್ಟು ಆಳ ಇದೆ ಗೊತ್ತಿಲ್ಲ. ಅಂತ ಹೇಳಿದರೆ ನಾವು ಯಾವುದೋ ಒಂದು ಕೆಲಸಕ್ಕೆ ಮಾಡ್ಲಿಕ್ಕೆ ಹೋಗ್ತೇವೆ. ಯಾವ ರೀತಿ ಸಮುದ್ರಕ್ಕೆ ಬಿದ್ದವ ಕೆಳಕ್ಕೆ ಹೋಗ್ತಾನೆ, ಹಾಗೆಯೇ ಇಲ್ಲಿ ನಾವು ಏನೋ ಸಂಸಾರದಲ್ಲಿ ಸಿಲುಕಿದವರಾಗಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೋಗಿ ಮತ್ತೆ 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 ನಾವು ಆ ಜಾಲದಲ್ಲಿ ಸಿಗ್ತಾನೆ ಹೋಗ್ತೇವೆ. ಸಮುದ್ರದಲ್ಲಿ ಬೀಳುವುದು ಸುಲಭ, ಮೇಲೆ ಬರುವುದು ಕಷ್ಟ. ಮತ್ತೆ ಅದೇ ರೀತಿ ಸಂಸಾರದಲ್ಲಿ ಸಿಲುಕುವುದು ಸುಲಭ, ಸಂಸಾರದಿಂದ ಹೊರಗೆ ಬರುವುದು ಕಷ್ಟ. ಯಾಕೆ ಅಂತ ಹೇಳಿದರೆ ಒಂದಲ್ಲ ಗಂಟು ಬೀಳ್ತಾನೆ ಇರ್ತದೆ. ಯಾವ ರೀತಿ ಸಮುದ್ರದಲ್ಲಿ ಮುಳುಗಿದವನ ಆಳಕ್ಕೆ ಹೋಗ್ತಾ ಇರ್ತಾನೆ, ಆ ರೀತಿ ಇಲ್ಲಿ ಇನ್ನಷ್ಟು ಆಳಕ್ಕೆ ಹೋಗ್ತಾ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಸಮುದ್ರದ ಹಾಗೆ ತಿಮಿಂಗಲಗಳಿವೆ, ಮೊಸಳೆಗಳಿವೆ, ಕಾಮ ಕ್ರೋಧ ಮುಂತಾದವುಗಳೆಲ್ಲವೂ ನಮ್ಮನ್ನು ಹಿಂಡಿ ಬಿಡ್ತವೆ. ಇಂತಹ ಸಂಸಾರ ಇದು ಸಾಗರ. ಇದಕ್ಕೆ ಯಾಕೆ ಸಂಸಾರ ಅಂತ ಹೇಳ್ತಾರೆ ಅಂದರೆ, ಇಲ್ಲಿ ಒಂದು ಒಳ್ಳೆ ಸಾರ ಇದೆ ಅಂತ. ಇನ್ನೊಂದು ಅರ್ಥದಲ್ಲಿ ಬರೀ ಸಂಸಾರಣ ಆದರೆ ತಿರುಗುತ್ತಾನೆ ಇರುವುದು, ಹುಟ್ಟುವುದು ಸಾಯುವುದು, ಪಾಪ ಪುಣ್ಯ ಮಾಡುವುದು, ನರಕ ಸ್ವರ್ಗ, ಮತ್ತೆ ಹುಟ್ಟುವುದು ಸಾಯುವುದು, ಇದೇ ಚಕ್ರ, ಅದರಲ್ಲಿ ತಿರುಗಿ ಒದ್ದಾಡ್ತಾ ಇರುವುದು. ಅದರಿಂದ ಬಿಡುಗಡೆಯೇ ಇಲ್ಲ. ಆ ರೀತಿ ಈ ಸಂಸಾರ ಸಾಗರದಲ್ಲಿ ನಿಮಗ್ನಂ, ನಿರಂತರವಾಗಿ ಮುಳುಗಿಬಿಟ್ಟಿದ್ದೇನೆ. ನಾವು ಮೇಲೆ ಹೇಳಲಾಗದಷ್ಟು ಮುಳುಗಿದ್ದೇನೆ.
ಅಂತಹ ದೀನನನ್ನು, ದೀನ ಅಂತ ಹೇಳಿದರೆ ನಿನಗೆ ಶರಣು ಹೊಂದಿದ್ದೇನೆ, ನನ್ನ ಅಹಂಕಾರವನ್ನು ತೊರೆದಿದ್ದೇನೆ ಸ್ವಾಮಿ, ನಾನು ಏನೂ ಶಕ್ತಿ ಇಲ್ಲದ ಅಬಲನಾಗಿರುವವನು ಅಂತ ಒಪ್ಪಿಕೊಂಡಿದ್ದೇನೆ. ಅಂದರೆ ಆ ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡು, ನನ್ನ ದೌರ್ಬಲ್ಯವನ್ನು ಒಪ್ಪಿಕೊಂಡು ನಿನಗೆ ಶರಣಾಗಿದ್ದೇನೆ. ಅಂಥ ನನ್ನನ್ನು ನೀನೇ ಉದ್ಧಾರ ಮಾಡಬೇಕು ಸ್ವಾಮಿ. ಯಾಕಂದರೆ ಉದ್ಧಾರ ಮಾಡಲು ನೀನೇ ಯೋಗ್ಯನಾದವನು. ಯಾರಿಗೆ ಉದ್ಧಾರ ಮಾಡುವ ತಾಕತ್ತಿಲ್ವೋ ಅವರ ಹತ್ರ ನಾವು ಕೇಳಿದರೆ ಏನು ಉದ್ಧಾರ ಮಾಡ್ಯಾರು? ಯಾರು ತಾನೇ ಆ ಸಮುದ್ರದಲ್ಲಿ ಮುಳುಗಿದ್ದಾನೋ, ಸಂಸಾರ ಸಾಗರದಲ್ಲಿ, ಅವನು ನಮ್ಮನ್ನು ಏನು ಉದ್ಧಾರ ಮಾಡ್ತಾನೆ? ಆದರೆ ನೀನು ಸಂಸಾರದಿಂದ ಮೇಲೆ ಇರುವವ, ಅದನ್ನು ಮೀರಿ ನಿಂತಿರುವವ, ಅದಕ್ಕಾಗಿ ನಿನ್ನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ಈ ಪುರುಷೋತ್ತಮ ಸ್ತೋತ್ರ, ಜಿತಂತೆ ಸ್ತೋತ್ರ ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡುತ್ತದೆ. ಅಂಥ ಭಗವಂತನ ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.